ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸಂಡೇ ಫೆಬ್ರವರಿ 22 ಆಯಿತು ಗೈಸ್. ಆ್ಯಂಡ್ ಇವತ್ತೆಂಥ ಸ್ಪೆಷಲ್ ಅಪ್ಪ ಅಂತ ಹೇಳಿದ್ರೆ, ನಮ್ಮ ದೇವಾಂಗ ಯುವ ಕ್ರಿಕೆಟರ್ಸ್ ಅಂತ ಒಂದು ಟೀಮ್ ಉಂಟು ನಮ್ಮ ಊರಲ್ಲಿ. ಸೊ ಅದರ ಲೆಕ್ಕದಲ್ಲಿ ಅಂದರೆ ಯುಗಾದಿ ಲೆಕ್ಕದಲ್ಲಿ ಏನು ಕ್ರಿಕೆಟ್ ಮ್ಯಾಚ್ ಇದೆ. ಅದ್ರ ಜೊತೆಗೆ ಮಹಿಳೆಯರಿಗೆ ಹಗ್ಗ ಜಗ್ಗಾಟ ಕೂಡ ಇಟ್ಟಿದ್ದಾರೆ ಆಯಿತಾ. ಸೊ ನೋಡುವ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ. ತುಂಬ ದಿನ ಆಯಿತು ವ್ಲಾಗ್ ಮಾಡಿದೆ, ಏನು ಕಂಟೆಂಟ್ ಇರಲಿಲ್ಲ. ಹಾಗೆ ಏನೋ ಗೊತ್ತಿಲ್ಲ, ಸ್ವಲ್ಪ ದಿವಸ ಬಿಟ್ಟು ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ವ್ಲಾಗ್ಸನ್ನು ಕಂಟಿನ್ಯೂ ಮಾಡೋಣ ಅಂತೇಳ್ಬಿಟ್ಟು. ಸೊ ಇವತ್ತು ಹಗ್ಗ ಜಗ್ಗಾಟ ಇದೆಲ್ಲ, ಹಾಗೆ ಒಂದು ವ್ಲಾಗ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ವೀಡಿಯೋ ಕ್ಲಿಪ್ಪಿಂಗ್ ಸಿಗುತ್ತೆ ಅಷ್ಟನ್ನು ಕ್ಯಾಪ್ಚರ್ ಮಾಡಿಕೊಂಡು ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ಬನ್ನಿ, ಇವಾಗ ಹೋಗ್ತಾ ಇದ್ದೀನಿ. ಟೈಮ್ ಆಯಿತು 10:15. ತುಂಬ ಜನ ಹೋಗಿದ್ದಾರೆ. ನನಗೆ ತುಂಬ ಕೆಲಸ ಇತ್ತು ಗೈಸ್, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಲಾಸ್ಟ್ ಟೈಮ್ ಸ್ವಲ್ಪ ಬೇಗನೆ ಹೋಗಿದ್ದೆ. ಅತ್ತಿಗೆ ಅವರೆಲ್ಲ ಕೆಮ್ಮರದಿಂದೆಲ್ಲ ಬಂದಿದ್ದಾರೆ. ತುಂಬ ಜನ ಮಂಗಳೂರಲ್ಲಿ ಎಲ್ಲ ಇದ್ದಾರೆ, ನಮ್ಮ ಸೈಡ್ ಅವರು ಕೂಡ ಬಂದಿದ್ದಾರೆ ಸ್ವಲ್ಪ ಜನ. ನೋಡುವ, ಕ್ರಿಕೆಟ್ ಮ್ಯಾಚ್ ಸ್ವಲ್ಪ ಬೇಗನೆ ಶುರುವಾಗಿದೆ. ಹಗ್ಗ ಜಗ್ಗಾಟ ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ, ನೋಡಬೇಕು ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ಐ ಥಿಂಕ್ ಇದು 3ನೇ ವರ್ಷದ ಕ್ರಿಕೆಟ್ ಮ್ಯಾಚ್ ಅನಿಸುತ್ತೆ, ಕರೆಕ್ಟ್ ಗೊತ್ತಿಲ್ಲ ನನಗೆ. ಲಾಸ್ಟ್ ಟೈಮ್ ಕೂಡ ಹೋಗಿದ್ದೆ, ಬಟ್ ಈ ಸಲ ಕೂಡ ಅಷ್ಟೇ. ನಮ್ಮ ಹಗ್ಗ ಜಗ್ಗಾಟದ ಟೀಮ್ ಅಷ್ಟೊಂದೇನು ಸ್ಟ್ರಾಂಗ್ ಇಲ್ಲ, ಜಸ್ಟ್ ಪಾರ್ಟಿಸಿಪೇಟ್ ಮಾಡೋದಷ್ಟೇ. ಅಂದರೆ ನಮ್ಮ ಒಂದು ಸಮಾಜದ ಕ್ರೀಡಾಕೂಟ ನಡೀತಿರುವಾಗ ನಾವೇ ಹೋಗದಿದ್ರೆ ಹೇಗಲ್ವಾ, ಹಾಗೆ ಜಸ್ಟ್ ಪಾರ್ಟಿಸಿಪೇಟಿಂಗ್ ಅಷ್ಟೇ. ನೋಡೋಣ. ಸೊ ಹಾಗೆ ಇವಾಗ ಹೋಗ್ತಾ ಇದ್ದೀನಿ. ಟೀಮ್ ಎಲ್ಲ ಮಾಡಿ ಆಗಿದೆ, ಚೀಟಿ ಎಲ್ಲ ತೆಗೆದು ಟೀಮ್ ಮಾಡಿದ್ದಾರೆ. ಸ್ವಲ್ಪ ಲೇಟ್ ಆಯಿತು ಗೈಸ್ ಹೋಗ್ತಾ ಇರೋದು. ನೋಡಿ ಗೈಸ್, ಅಲ್ಲಿ ಕೇಳ್ತಾ ಇರ್ಬೋದು ನಿಮಗೆ, ವಾಯ್ಸಲ್ಲೇ ಕೇಳ್ತಾ ಇದೆ. ಇಲ್ಲಿ ಜನಧನ ಶಾಲೆ ಇದೆ, ಅದರ ಗ್ರೌಂಡಲ್ಲಿ ಕ್ರಿಕೆಟ್ ಮ್ಯಾಚ್ ಇರುವಂಥದ್ದು. ನೋಡಿ ಸಾಕ್ತಾ ಇದೆ, ಮ್ಯಾಚ್ ಶುರುವಾಗಿದೆ. ಹೋಗುವ. ಅಷ್ಟು ದಪ್ಪದ ಹಗ್ಗ ಗೈಸ್, ಅದನ್ನು ಹಿಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ ಲಾಸ್ಟ್ ಟೈಮ್. ಈ ಸಲ ಅದೇ ಆಗಿ ಇಟ್ಟಿದ್ದಾರೆ. ಅಂಕದ ಜಮೆಯೊಂದಿಗೆ ಅಂಕಪಟ್ಟಿ 24. 2 ಚೆಂಡುಗಳು ಮಾತ್ರ ಪೂರ್ಣಗೊಂಡಿದೆ. ಅಂಕಗಳಿಗೆ ಮಾತ್ರ ಅವಕಾಶಗಳು. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 11ಕ್ಕೆ ಏರಿಕೆ ಆಗ್ತಾ ಇದೆ. 12ಕ್ಕೆ ಏರಿಕೆ ಆಗ್ತಾ ಇದೆ. ಕೊನೆಯ 1 ಚೆಂಡುಗಳು ಬಾಕಿ ಇದೆ. ತೃತೀಯ ಓವರಿನ ಕೊನೆಯ 5 ಸಿಕ್ಸರಿನ ಅವಶ್ಯಕತೆ ಇದೆ ಶ್ರೀದುರ್ಗ ಪ್ರಿನ್ಸ್ ಗೆದ್ದು ಬೀಗುವುದಕ್ಕಾಗಿ. ಆದರೆ ಅವಸರದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೀವಿ. ನಾಸಿಕ್ ಬ್ಯಾಂಡ್ ಅಂತಿಮ 2 ಚೆಂಡುಗಳಿಗೆ ದಂಡಿಸಿದ ಕ್ಷೇತ್ರಪಾಲಕ್ಕೆ ಹುಟ್ಟಿಸಲು 2 ಅಂಕಕ್ಕಾಗಿ ಪ್ರಯತ್ನ. ಔಟ್ ಎನ್ನತಕ್ಕಂಥ ಸೂಚನೆಗಳು ಕಾಣಿಸುತ್ತಾ ಇದೆ. ಸಚಿನ್ ಅವರ ಅತಿಥಿ ಅಭ್ಯಾಗತರುಗಳಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ, ಎಲ್ಲ ನಮ್ಮ ಸಮಾಜ ಬಾಂಧವರು ವೇದಿಕೆಯ ಮುಂಭಾಗದಲ್ಲಿ ಬಂದು ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡುತ್ತಾ ಇದ್ದಾರೆ ನಮ್ಮ ಉಜಿರೆಯ ದನಿಗಳು. ಹಾಗೆ ಎಲ್ಲ ಅತಿಥಿ ಅಭ್ಯಾಗತರು ಸೇರಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಾ ಇದ್ದಾರೆ. ಸ್ವಾಮಿಯನ್ನು ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿಕೊಂಡು ಇವತ್ತು ಉಜಿರೆಯ ದೇವಾಂಗ ಯುವ ಕ್ರಿಕೆಟರ್ಸ್ ಇದರ ಆಶ್ರಯದಲ್ಲಿ ನೇಕಾರ ಕಪ್ 2026 ಹಾಗೂ ಮಹಿಳೆಯರ ಹಗ್ಗ ಜಗ್ಗಾಟ ಈ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲ ಇದ್ದೇವೆ. ಈ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ದೇವಾಂಗ ಸಮಾಜದ ಗಣ್ಯರೇ, ಈ ಮುಂಭಾಗದಲ್ಲಿ
ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲ ದೇವಾಂಗ ಸಮಾಜದ ಮಹನೀಯರೇ ಹಾಗೂ ಮಹಿಳೆಯರೇ, ಈ ಸಭಾ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಪ್ರತಿ ಬಾರಿಯೂ ಕೂಡ ದೇವಾಂಗ ಸಮಾಜದ ಯುವಕರು ಒಂದು ರೀತಿಯಲ್ಲಿ ಇಡೀ ದೇವಾಂಗ ಸಮಾಜದ ಒಂದು ಅಭಿವೃದ್ಧಿಯಲ್ಲಿ, ಬೆಳವಣಿಗೆಯಲ್ಲಿ ಎಷ್ಟು ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ ಅನ್ನುವಂಥದ್ದನ್ನು ನಾನು ಪ್ರತಿ ವರ್ಷ ಹೇಳ್ತೇನೆ. ಇದು ಏನು ಬಂಧುಗಳಿದ್ದಾರೆ, ಅವರ ಆರ್ಥಿಕ ಸ್ಥಿತಿಗತಿ ಅಥವಾ ಸಾಮಾಜಿಕ ಸ್ಥಿತಿಗತಿ ಹಿಂದೆ ಮತ್ತು ಇವತ್ತು ನಾವು ಅದನ್ನು ತುಲನೆ ಮಾಡಿದರೆ ಅಜಗಜಾಂತರ ವ್ಯತ್ಯಾಸ ಇದೆ. ಹಿಂದೆ ಇದ್ದಂತಹ ಏನು ಕೊರತೆಗಳಿದೆ ಅದು ಬಹುಶಃ ಈಗ ಅನೇಕ ವಿಭಾಗಗಳೇ ಆ ಕೊರತೆ ನೀಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಇದಕ್ಕೆಲ್ಲ ಕಾರಣರು ದೇವಾಂಗ ಸಮಾಜದ ಬಂಧುಗಳು. ಯಾಕೆಂತ ಹೇಳಿದರೆ ಇವತ್ತು ಹಿಂದೆಂದಿಗಿಂತಲೂ ದೇವಾಂಗ ಸಮಾಜ ಅತ್ಯಂತ ಬಲಿಷ್ಠವಾಗಿ, ಅತ್ಯಂತ ಸಂಘಟಿತವಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಇದಕ್ಕೊಂದು ದೊಡ್ಡ ಕಾರಣ. ದೇವರ ಅನುಗ್ರಹದಿಂದ ಆ ಒಂದು ಏನು ಪರಂಪರೆ ಇದೆ ಅದನ್ನು ಇವತ್ತು ಯುವಕರು ಮಾಡಿ ತೋರಿಸ್ತಾ ಇರುವಂಥದ್ದು ನಮಗೆಲ್ಲ ಅತ್ಯಂತ ಅಭಿಮಾನದ ವಿಷಯ. ಈ ಕ್ರೀಡೆಯ ಮೂಲಕ ಇರ್ಬೋದು ಅಥವಾ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಇರ್ಬೋದು, ಇದನ್ನು ಇಡೀ ಸಮಾಜವನ್ನು ಸಂಘಟಿಸಿ ಸಮಾಜ ಯಾವ ದಾರಿಯಲ್ಲಿ ಹೋಗಬೇಕು ಅನ್ನುವಂಥದ್ದನ್ನು ತೋರಿಸಿಕೊಟ್ಟಂತಹ ಯುವಕರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಬಹುಶಃ ನಾನು ಬರುವಂತಹ ಒಂದು ಪರಿಸ್ಥಿತಿ ಇಲ್ಲ. ಯಾಕೆಂತ ಹೇಳಿದರೆ ನಾಡಿದ್ದು ಮಾರ್ಚ್ 3 ಮತ್ತು 3ರಿಂದ 11ರವರೆಗೆ ನಡೆಯುವಂತಹ ಬ್ರಹ್ಮಕಲಶೋತ್ಸವದ ತಯಾರಿಯಲ್ಲಿ ನಾವೆಲ್ಲ ಇದ್ದೇವೆ. ಒಂದು ನಿಮಿಷ ಪುರುಸೊತ್ತು ಇಲ್ಲದಷ್ಟು ಗಡಿಬಿಡಿಯಲ್ಲಿ ನಾವೆಲ್ಲ ಇದ್ದೇವೆ. ಹಾಗಾಗಿ ಬರುವಂತಹ ಸಂದರ್ಭ ಇಲ್ಲ. ಆದರೆ ನನಗೆ ಬರುವ ಹಾಗೆ ಮಾಡಿದ್ದು ನಿಮ್ಮೆಲ್ಲರ ಅಭಿಮಾನ, ನಿಮ್ಮೆಲ್ಲರ ಪ್ರೀತಿ. ನಮ್ಮ ಮನೆತನದ ಮೇಲೆ ದೇವಸ್ಥಾನದ ಒಂದು ಕೆಲಸಗಳಲ್ಲಿ ನಿಮ್ಮೆಲ್ಲರ ಪಾಲ್ಗೊಳ್ಳುವಿಕೆ ಇರಬಹುದು, ಅದರ ಮೇಲೆ ಇಟ್ಟಿರುವಂತಹ ಭಕ್ತಿ ಅಭಿಮಾನಗಳು, ಅದು ನನ್ನನ್ನು ಇಲ್ಲಿವರೆಗೆ ಈ ಸಂದರ್ಭದಲ್ಲಿಯೂ ಕೂಡ ನಿಮ್ಮನ್ನು ಬಿಟ್ಟಿರದ ಹಾಗೆ ಅದನ್ನು ಕಟ್ಟಿ ಹಾಕಿದೆ ಅಂತ ಹೇಳಿ ಬಹಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸುವುದು, ಇಂತಹ ಏನು ಸಂಘಟನೆ, ಇಂತಹ ಒಂದು ಬಲ ಯಾವಾಗಲೂ ಸದಾ ಇರಲಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ದೇವರು ನಿಮ್ಮೆಲ್ಲರ ಏನು ಕನಸುಗಳಿದೆ, ಈ ಸಮಾಜವನ್ನು ಕಟ್ಟಿ ಬೆಳೆಸುವಂತಹ ಕನಸುಗಳಿದೆ, ಹಿರಿಯರ ಬೆಂಬಲದಿಂದ, ಹಿರಿಯರ ಮಾರ್ಗದರ್ಶನದಂತೆ ನೀವೆಲ್ಲ ನಡೆದು ಯುವಕರು ನಮ್ಮ ಸಮಾಜಕ್ಕೆ ದಾರಿ ದೀಪವಾಗಬೇಕು, ಮಾರ್ಗದರ್ಶಕರು ಆಗಬೇಕು ಅನ್ನುವಂತಹ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಶುಭವಾಗಲಿ. ದೇವರು ನಿಮ್ಮೆಲ್ಲರ ಏನು ಆಸೆಗಳಿದೆ ಅದನ್ನು ಪೂರೈಸಲಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ, ನಾಡ್ದು ಮಾರ್ಚ್ 3ರಿಂದ ಮಾರ್ಚ್ 11ರವರೆಗೆ ನಡೆಯುವಂತಹ ಬ್ರಹ್ಮಕಲಶ ಅದು ನೀವು ನಡೆಸಿಕೊಡಬೇಕು. ನಾನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದರೆ ಆ ಕಾರ್ಯಕ್ರಮ ಅಭೂತಪೂರ್ವ ಕಾರ್ಯಕ್ರಮವಾಗಿ ನಡೀತದೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ, ಇದೊಂದು ಐತಿಹಾಸಿಕ ಅವಕಾಶ ನಮಗೆಲ್ಲರಿಗೂ. ಬ್ರಹ್ಮಕಲಶೋತ್ಸವದ ಜೊತೆಗೆ ವಿಜಯಗೋಪುರದ ಲೋಕಾರ್ಪಣೆ ಹಾಗೂ ಬ್ರಹ್ಮರಥದ ಸಮರ್ಪಣೆ, ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಬಹುಶಃ ಕೇವಲ ಉಜಿರೆಯವರು ಮಾತ್ರ ಅಲ್ಲ, ಜಿಲ್ಲಾ ಮಟ್ಟದ ಅನೇಕ ಕ್ರೀಡಾಪಟುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೀರಿ. ನಿಮಗೆಲ್ಲರಿಗೂ ಮುಕ್ತೇಶ್ವರನ ನೆಲೆಯಲ್ಲಿ ನಾನು ಅತ್ಯಂತ ಆತ್ಮೀಯ ಆಮಂತ್ರಣವನ್ನು ಕೊಡ್ತಾ ಇದ್ದೇನೆ. ನೀವೆಲ್ಲರೂ ಬರಬೇಕು, ಆ ಕಾರ್ಯಕ್ರಮದಲ್ಲಿ ತ್ರಿಕರಣಪೂರ್ವಕವಾಗಿ ಭಾಗವಹಿಸಬೇಕು ಅನ್ನುವಂತಹ ವಿನಂತಿಯನ್ನು ಮಾಡ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ತಮ್ಮೆಲ್ಲರ ಅನುಮತಿಯನ್ನು ಪಡೆದು ನಾನು ಬೇರೆ ಕೆಲಸಗಳಿದ್ದರಿಂದ ನಾನು ಈ ಕಾರ್ಯಕ್ರಮದಿಂದ ಹೇಳ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು ಮಾನ್ಯ ದನಿಗಳವರಿಗೆ. ಉಜಿರೆ ಇದರ ಪರವಾಗಿ ನಮ್ಮ ಅತ್ಯದ್ಭುತವಾಗಿರತಕ್ಕಂಥ ಜೊತೆಯಾಟ ಎಸ್ ಫೈನಲಿ ಇವಾಗ ಹಗ್ಗ ಜಗ್ಗಾಟ ಶುರು ಮಾಡ್ತಾರೆ ಅಂತೆ. ಟೈಮ್ ಒಂದು 11 ಆಯಿತು. ಹಾಗೆ ಉಪಹಾರದ ವ್ಯವಸ್ಥೆ ಎಲ್ಲ ಇತ್ತು ಆಯಿತಾ.
ವೆಜಿಟೇಬಲ್ ಪಲಾವ್, ಹಾಗೆ ಅದಕ್ಕೆ ಏನು ಮೊಸರು ಬಜ್ಜಿ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ಮಾತ್ರ. ಆ್ಯಂಡ್ ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಹಗ್ಗ ಜಗ್ಗಾಟ ಶುರು ಮಾಡ್ತಾ ಇದ್ದಾರೆ. ಜಾಸ್ತಿ ಜನ ಏನಿಲ್ಲ ಸಪೋರ್ಟ್ ಮಾಡಲಿಕ್ಕೆ, ಅಂದರೆ ತುಂಬ ಜನ ಅಂದರೆ ಬಾಯ್ಸ್ ಎಲ್ಲ ಕ್ರಿಕೆಟ್ ಆಟಾಡ್ತಾ ಇದ್ದಾರೆ, ಅವರು ಅದರಲ್ಲೇ ಬ್ಯುಸಿ ಆಗಿದ್ದಾರೆ. ಒಂದು ಸ್ವಲ್ಪ ಜನ ಸೇರಿ ಇಲ್ಲಿ ಹಗ್ಗ ಜಗ್ಗಾಟ ಆಟಾಡಿಸ್ತಾ ಇದ್ದಾರೆ. ಆ್ಯಂಡ್ ಮಹಿಳೆಯರು ಕೂಡ ಅಷ್ಟೇ, ಹಗ್ಗ ಜಗ್ಗಾಟಕ್ಕೆ ಯಾರೆಲ್ಲ ಸೇರಿದ್ದಾರೆ ನೋಡಿ ಅವರು ಮಾತ್ರ ಬಂದಿದ್ದಾರೆ. ಜಾಸ್ತಿ ಜನ ಕೆಲಸ ಉಂಟು ಅಂತ ಮನೇಲೇ ಕೂತ್ಕೊಂಡಿದ್ದಾರೆ. ಆದರೂ ಕೂಡ ಇಷ್ಟು ಜನ ಬಂದಿದ್ದಾರಲ್ವ, ಅದೇ ಒಂದು ಖುಷಿ. ಗೆರೆಯಿಂದ ನೀವು ಬಂದ್ರೆ ಫೌಲ್. ಸಾಕಾಗ್ತದೆ ಹೇಳಿರಿ. ತಪ್ಪು ಪಾನೀಯದ ವ್ಯವಸ್ಥೆಯನ್ನು ತಮಗೆ ಒಂದು ಮ್ಯಾಚ್ ಆಯಿತು ಗೈಸ್. ಟೋಟಲ್ ಆಗಿ ಒಂದು 8 ಟೀಮ್ ಇದೆ. ಆ್ಯಂಡ್ ಅಷ್ಟರಲ್ಲಿ ಇಲ್ಲಿ ಬಚ್ಚಂಗಾಯಿ ಜ್ಯೂಸ್ ತಂದಿದ್ದಾರೆ, ಹಾಗೆ ಕುಡಿಯುವ ಅಂತ ಹೇಳಿ ಬಂದು. ತುಂಬ ಚೆನ್ನಾಗಿತ್ತು ಮಾತ್ರ ಬಚ್ಚಂಗಾಯಿ ಜ್ಯೂಸ್. ಆ್ಯಂಡ್ ನನಗೆ ಯಾಕೂ ಗೊತ್ತಿಲ್ಲ ಈ ಸಲ ಹಗ್ಗ ಜಗ್ಗಾಟ ಆಡಲಿಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಬಿಕಾಸ್ ನಮ್ಮ ಟೀಮ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಂತ. ಮತ್ತು ಗೊತ್ತಿಲ್ಲ ಹೇಗಾಗುತ್ತೆ ಅಂತ, ವಿನ್ ಆಗ್ತೀವ ಅಥವಾ ಸೋತು ಹೋಗ್ತೀವ ಅಂತ. ಗೆದ್ದರೆ ಖುಷಿ, ಸೋತ್ರೆ ಪರವಾಗಿಲ್ಲ, ಬಂದಿದ್ದೀವಿ ಅಂತ ಅದು ಕೂಡ ಖುಷಿನೇ. ಅಷ್ಟಕ್ಕೂ ಇವಾಗ ಒಂದು ಜ್ಯೂಸ್ ಕುಡ್ಕೊಳ್ಳೋಣ ಚೆನ್ನಾಗಿರುವಂಥದ್ದು. ಹಾಗೆ ಅಷ್ಟರಲ್ಲಿ ನಾವು ಜ್ಯೂಸ್ ಕುಡಿದೆಲ್ಲ ಆಗೋಷ್ಟರಲ್ಲಿ ಹರೀಶ್ ಪೂಜೆ ಸರ್ ಬಂದರು. ಅವರನ್ನು ಇನ್ವೈಟ್ ಮಾಡಿದ್ವಿ, ಬಟ್ ಅವರು ಆವಾಗ ಪುರ್ಸೋತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಬಂದು ಶುಭ ಹಾರೈಸಿ ಹೋಗ್ತಾ ಇದ್ದಾರೆ. ಆ್ಯಂಡ್ ಹಾಗೆ ಪಂಚಾಯಿತಿಯ ಅಧ್ಯಕ್ಷರು ಕೂಡ ಬಂದಿದ್ದರು ಆಯಿತಾ. ಸೊ ನಾವು ಜ್ಯೂಸ್ ಎಲ್ಲ ಕುಡಿದು ಮತ್ತೆ ಹಗ್ಗ ಜಗ್ಗಾಟನ ಕಂಟಿನ್ಯೂ ಮಾಡಿದ್ವಿ. ಆರಂಭಿಕ ಪಂದ್ಯದಲ್ಲಿ ಸೋಲನ್ನ ಅನುಭವಿಸಿರ್ತಕ್ಕಂಥ 4 ಮಾತ್ರ ಕಾಣಿಸುತ್ತಾ ಇದೆ. ದ್ವಿತೀಯ ಓವರಿನ 4 ಚೆಂಡು ಯಾವುದೇ ನಷ್ಟಗೊಳ್ತಾ ಇದೆ. ಕೊನೆಯ 2 ಚೆಂಡುಗಳು ಬಾಕಿ ಇದೆ. ಸರಿ, ಲಾಸ್ಟ್ ಕೊನೆಯ ಚೆಂಡು ಬಾಕಿ ಇದೆ. ಒಂದು ಚೆಂಡು ಲಕ್ಷಣಗಳಿದೆ. ದಿವಸ ಎಂದಿನಂತೆ ಶಾಲೆ ಸಾಗಿ ಬರುವುದಕ್ಕಿದೆ. ಹಾಗಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಜ್ಯೂಸ್ ಕುಡಿದಿರತಕ್ಕಂಥ ಗ್ಲಾಸ್ಗಳನ್ನ ಅಲ್ಲಿ ಎಲ್ಲೆಂದಲ್ಲಿ ಬಿಸಾಡದೆ ಕಸದ ತೊಟ್ಟಿಯಲ್ಲಿ ಹಾಕಿ ನಮ್ಮ ಜೊತೆ ಸಹಕಾರವನ್ನು ನೀಡುವ ಅವಕಾಶ. ಕ್ಯಾಚ್, ಭಾಗದೊಮ್ಮೆ ಕ್ಯಾಚ್, ಭಾಗದೊಂದು ಬುತ್ತರಿ ನೆಲಕೊಳ್ತಾ ಇದ್ದೀನಿ. ಬಂದ ಹಾಗೆ ಮರಳಿ ಗುಣಿಗೆ ಸೇರಿಕೊಳ್ಳಲೇಬೇಕಾಗಿದೆ. ನಿರಂತರವಾಗಿ ಬುತ್ತರಿಯನ್ನು ಒಪ್ಪಿಸಿ ಮಂಕಾಗಿ ಕೂತಿದೆ ಶ್ರೀದುರ್ಗ ಫ್ರೆಂಡ್ಸ್. ಇನ್ನು ಎಚ್ಚೆತ್ತುಕೊಳ್ಳುವಂತ ಲಕ್ಷಣಗಳನ್ನು ನೀವು ಗಮನಿಸಿಕೊಳ್ಳಬೇಕಾಗಿದೆ. ಇನ್ನೂ ಕೂಡ 9 ಚೆಂಡುಗಳು ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ. 9 ಚೆಂಡುಗಳು ಬಾಕಿ ಇದೆ. ಅಂಕಪಟ್ಟಿ ಕೇವಲ 7 ಮಾತ್ರ ಕಾಣಿಸುತ್ತಾ ಇದೆ. 2 ಚೆಂಡುಗಳು ಮಾತ್ರ ಸಂಪೂರ್ಣಗೊಳ್ತಾ ಇದೆ. ಚೆಂಡುಗಳು ಬಾಕಿ ಇದೆ. ಗುಂಡಿ ಅಂಕಗಳು ಕೊಡ್ತಾರೆ.
ಆಗುತ್ತೆ ಹೇಳಿರಿ ಆಗುತ್ತೆ ಬಂತು ಪ್ಲೇಸ್ ಫೈನಲಿ ಅಗ್ಗಜಗಟ್ಟೆಲ್ಲ ಮುಗೀತು. ಟೈಮ್ ಒಂದು 4:15 ಆಗ್ತಾ ಬಂದಿತ್ತು. ಆ್ಯಂಡ್ ನಾವು ಸೆಕೆಂಡ್ ಪ್ರೈಸ್ ಬಂತು ಆಯಿತು ನಮಗೆ. ಆ್ಯಂಡ್ ನಿಜವಾಗ್ಲೂ ಹೇಳಬೇಕಂದ್ರೆ ಫಸ್ಟ್ ಬೆಳಿಗ್ಗೆ ಬಂದು ಹೇಗಂತ ಹೇಳಿದ್ರೆ ನಮ್ಮ ಟೀಮು ಏನು ಸ್ಟ್ರಾಂಗ್ ಇಲ್ಲ, ಬರೋದೇ ಇಲ್ಲ ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ಜಸ್ಟ್ ಸೆಕೆಂಡ್ ಪ್ರೈಸ್ ಆದರೂ ಬಂತಲ್ವ, ಅದೊಂದು ಖುಷಿ. ಜಸ್ಟ್ ಫೈನಲ್ವರೆಗೂ ಫಸ್ಟಲ್ಲಿತ್ತು, ಬಟ್ ಫೈನಲಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಹೋಯ್ತು ಗೈಸ್, ಎಳಿಲಿಕ್ಕಾಗಲಿಲ್ಲ. ಹಾಗೆ ಸೆಕೆಂಡ್ ಪ್ರೈಸ್ ಬಂದು ಖುಷಿ. ಆ್ಯಂಡ್ ಇನ್ನು ಪ್ರೈಸ್ ತುಂಬ ಲೇಟ್ ಆಗುತ್ತೆ, ರಾತ್ರಿ ಆಗ್ಬೋದು, ಒಂದು 7 ಗಂಟೆ ಆಗ್ಬೋದು. ಅಷ್ಟರವರೆಗೂ ಕ್ರಿಕೆಟ್ ನೋಡ್ತಾ ವೆಯ್ಟ್ ಮಾಡಬೇಕಷ್ಟೇ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಕುಷ್ಕ ರೈಸ್ ಇತ್ತು, ಹಾಗೆ ಸಂಜೆ ತಿಂಡಿ ಕೂಡ ಇತ್ತು, ಗೋಳಿ ಬಜೆ ಎಲ್ಲ ಆಯಿತಾ. ಸೊ ಇವಾಗ ಕ್ರಿಕೆಟ್ ಮ್ಯಾಚ್ ಆಗ್ತಾ ಇದೆ. ಮ್ಯಾಚ್ ಇನ್ನೂ ಕೂಡ ಮುಗಿದಿಲ್ಲ. ಮ್ಯಾಚ್ ಒಂದು 6:30 ಆಗ್ಬೋದು ಮುಗಿಯುವಾಗ, ಅಷ್ಟೊತ್ತಾಗುತ್ತೆ. ಸೊ ಬೆಳಿಗ್ಗೆ ಬೇಗ ಶುರು ಮಾಡಿದ್ದಾರೆ, ಇನ್ನೂ ಕೂಡ ಮುಗಿದಿಲ್ಲ. ಸೊ ಇವಾಗ ಹಗ್ಗ ಜಗ್ಗಟ್ಟೆ ಅಂತೂ ಆಯಿತು ಅಲ್ವ, ಹಾಗೆ ಕ್ರಿಕೆಟ್ ಆಟ ಆಡ್ತಿರೋವರಿಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾ ನಿಂತಾ ಇದ್ದೀವಿ. ಹಾಗೆ ಇವಾಗ ಇನ್ನೊಬ್ರು ಗೆಸ್ಟ್ ಬಂದಿದ್ದಾರೆ, ಅಂದರೆ ಕಿರಣ್ ಚಂದ್ರ ಪುಷ್ಪಗಿರಿ ಅಂತ. ಅವರನ್ನು ಕೂಡ ಬೆಳಿಗ್ಗೆಯೇ ಏನೋ ಉದ್ಘಾಟನೆ ಟೈಮಲ್ಲಿ ಇನ್ವೈಟ್ ಮಾಡಿದ್ರು. ಅವ್ರಿಗೂ ಕೂಡ ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಬಂದಿದ್ದಾರೆ. ಅವ್ರು ಏನು ಹೇಳಿದ್ರ ಅಂತ ಹೇಳಿ ನೀವೇ ಕೇಳಿಸ್ಕೊಳ್ಳಿ ಆಯಿತಾ. ಇನಿ ಬಯ್ಯಗ್ ಮೂಡಾಯಿಡು ಉದಿಪು ನಂಚಿನ ಉದಿಪು ದೇವಿರು ಪಡ್ಡಾಯಿಡು ಕಂತು ನಂಚಿನ ಒಂಜಿ ಗೋದೋಳಿ ಮುಹೂರ್ತಡ್ ಏನ ಮೋಕೆದ ನೇಕಾರ ದೇವಾಂಗ ಸಮುದಾಯದ ಮಾತ ಬಂಧುಲೆಂದು ಸೇರಿ ನಾವು ಭಾಗ್ಯ ಸೌಭಾಗ್ಯದೊಟ್ಟಿಗೆ ಪರಮಭಾಗ್ಯ ಬಂದೊಂದು ಮಾತೆರೆಗ್ಲ ಪತ್ತಪ್ಪೆ ಜೋಕಲ್ ಒಂಜಪ್ಪೆ ಜೋಕಲ್ ಲೆಕ್ಕ ದೂರ ದೂರದ ಊರುಡ್ದು ಬತ್ತಿನಂಚಿನ ಮಾತ ತುಳುನಾಡದ ಮೋಕೆದ ಬಂಧುಲೆಗ್ ಒಡಲ್ದ ಸೋಲೈತ ಸೊಲ್ಮೇಲೆ ಬಂದುಲೆ ಒಡಲ್ದ ಸೋಲೈತ ಸೊಲ್ಮೇಲೆ. ಇಡೀ ತುಳುನಾಡಿಡೆ ಒಂಜಿ ಸನಾತನ ಸಂಸ್ಕೃತಿಗೆ ಎಡ್ಡೆ ಮಹತ್ತರವಾಯಿನಂಚಿನ ಒಂಜಿ ಗೌರವವನ್ನು ಕೊರ್ದು ಬಾರಿ ಒಂಜಿ ನಿಷ್ಠೆಡು ವಿಶೇಷವಾದ ಎಂಗ್ಲ ಬೆಳ್ತಂಗಡಿ ತಾಲೂಕುಡು ಬಾರಿ ಒಂಜಿ ವಿಜೃಂಭಣೆಡು ಅಲ್ಪಲ್ಪ ಗಣೇಶೋತ್ಸವ ಆಪುಡು ಆಂಡ ಎನ್ನ ಮೋಕೆದ ದೇವಾಂಗ ಸಮುದಾಯದ ನೇಕಾರದ ಅಲ್ಪ ಇಪ್ಪನ ಇಲ್ಲದಾಗ್ಲು ಇಲ್ಲಾಡು ಗಣಪತಿ ದೀಲು ಒಂದು ಬಾರಿ ಒಂದು ಅರ್ತಿ ಬರ್ತಿಡು ಓಲು ಪೋಡಲ ಗಮ್ಮತ್ತಿ ಓಲು ಪೋಡಲ ಗಣಪತಿ ದೇವರೇ ಅಂಚಾದ ಸನಾತನ ಸಂಸ್ಕೃತಿದ
ಖಂಡಿತವಾದ ನಿಜವಾಯಿನ ಭಕ್ತಿ ಎರಡುಂಡು ಕೇಂದ್ರ ಅವನ್ನ ಪೆರ್ಮೆದ ದೇವಾಂಗ ಸಮುದಾಯದ ಮಾತುಗಳ ಉಂಟು ಅಂಚಾದು ಸನಾತನ ಸಂಸ್ಕೃತಿದ ನಿಜವಾದ ನಿಗ್ಲು ನಿಷ್ಠೆದ ಬಂಧುಲು ಅಂಚಾದು ಒಂದು ಬಾರಿ ಒಂದು ಪೊರ್ಲದ ಕಾರ್ಯಕ್ರಮಕ್ಕೆ ದೂರ ದೂರ ಊರುಡ್ದು ಬರ್ತಿನಂಚಿನ ಮಾತ್ರೆಗಳ ಅಭಿನಂದನೆ ಬರೋದು ಕಾರ್ಯಕ್ರಮ ಖಂಡಿತವಾದ ಯಶಸ್ವಿ ಆತಂದು ಬ್ರಹ್ಮ ಕಲಶದ ಪರ್ವಕಾಲ ನಮ್ಮ ಮಾತವಿಲ್ಲ ಈ ವರ್ಷ ಉಜಿರೆದ ನಂಗೆ ಮಾತಿರಗಿಲ್ಲ ನಮ್ಮ ಬೆಳ್ತಂಗಡಿ ತಾಲೂಕದ ಒಂಜಿ ಪೆರ್ಮೆದ 16 ವರ್ಷದ ಬುಕ್ಕ ಒಂಜಿ ಅದ್ಧೂರಿದ ಆರ್ತಿ ಬಿಡ್ತಿದ ಸುಧರ್ಮ ಸಭೆಲ ಬ್ರಹ್ಮಕಲಶೋತ್ಸವ ಜನಾರ್ದನ ಸ್ವಾಮಿ ನಡಪರಂಡು ಅಂಚಾದ ಆ ಜನಾರ್ದನ ಸ್ವಾಮಿನ ಆಶೀರ್ವಾದ ಮಾತ ಎನ್ನ ಪೆರ್ಮೆದ ದೇವಾಂಗ ಸಮುದಾಯಕ್ಕೆ ಅಂಚೆ ತುಳುನಾಡದ ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲು ಲೆಕ್ಕ ಮೂಲು ಸೇರ್ದಿನಂಚಿನ ಮಾತಿರಗಳ ತಿಕ್ಕಾಡೆ ಸಂಸ್ಕೃತಿದ ಎಡೆಡ್ಡೆ ವಿಚಾರಲಿಗೆ ಎಡೆಡ್ಡೆ ಧರ್ಮ ಕಾರ್ಯಗೂ ನನಾತಿ ಇಪ್ಪಾಡು ಪಂಡದು ಬತ್ತಿನಂಚಿನ ಅಕ್ಕನಾಗಲ್ಲ ಮುನಲ್ಲಂಚನೆ ಲಾಸ್ಟ್ ಕರೆನ ಸಂತಿ ಬಣ್ಣಗಳ ಮಾತ ಅಕ್ಕನಾಗ್ಲಿರ್ತೀರಿ ಇನ್ನಿಲ್ಲ ಒಂಜಿ ಬಾರಿ ಶ್ರದ್ಧೆಡಿಲ್ಲ ಅಕ್ಕನಾಗ್ಲಿ ಪೂರ ಅಂಚಾದ ಮಾತಿರಗಳ ಕುಡರ ಅಭಿನಂದನೆ ಪರಂದು ಖಂಡಿತವಾದ ಸಂತೋಷಣ್ಣ ನಿಗ್ಲ ಈ ಕಾರ್ಯಕ್ರಮ ಮನಪೂರ್ವಕವಾದ ಯಶಸ್ವಿಯಾದ ಆಯೋಜನೆ ಮಾಡ್ತಾರೆ ಅಂಚಾದ ಮಾತಿರಗಳ ಒಡಲ್ದ ಕುಡರ ಅಭಿನಂದನೆ ಪನ್ನೊಂದು ವೇದಿಕೆದ ಮಿತ್ತರ್ ಮೇಡಿ ಪನ್ನಂಚಿನ ಮಾತಿರಗಳ ಎನ್ನ ಅಭಿನಂದನೆ ಪರಂದು ಸೊಲ್ಮೇಲೆ ಸೊನೆದ ಮತ್ತೊಂದು ಮಾತಿರಗಳ ಎಡ್ಡ ಸಕಲವು ಕೃಷ್ಣ ಅರ್ಪಣ ಮಸ್ತು ಕೃಷ್ಣಂ ವಂದೇ ಜಗದ್ಗುರು ಜೈ ಶ್ರೀರಾಮ್ ಜೈ ಭಾರತ್ ಮಾತೆ ಜೈ ದೇವಾಂಗ ಸಮುದಾಯ ಸೊಲ್ಮೇಲೆ ಧನ್ಯವಾದ. ಮಹಾಸ್ವಾಮಿಲೊಟ್ಟು ಆತನ ಪಂಡ್ರೆಂದು ಬಾರಿ ದೃಶ್ಯ ಒಂದು ಸಂತೋಷ ಕೇಂದ್ರ ಅದನ್ನ ಉಲ್ಪ ಇಪ್ಪನ ಪೀಠ ಅಂದು ಹಂಪಿಡು ಪಂಡ್ಯರು ಖಂಡಿತವಾದಲ್ಲ ನೀವು ಗಣ್ಯರು ಬಂದಿಲ್ಲ ಗಣ್ಯರು ನೀವು ಸ್ವಾಮಿಲಿಪ್ಪನೇ ವಿಜಯನಗರ ಸಾಮ್ರಾಜ್ಯರು ಇಡೀ ಕರುನಾಡಲ್ಲಿ ಒಂದು ಆಳ್ವಿಕೆ ಮಂತ್ರಿ ವಿಜಯನಗರ ಸಾಮ್ರಾಜ್ಯದ ಹಂಪಿಡಿಪ್ಪನಾರು ಬಂಡ ಬಾರಿ ಸಂತೋಷ ಅಂಡ್ ಧನ್ಯ ಮಾತಾಡಿದ್ರು. ಧನ್ಯವಾದ. ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಇದೀಗ ಬ್ಯಾಟಿಂಗ್ ವಿಭಾಗದಲ್ಲಿ ಕಿರಣ್ ಚಂದ್ರ ಡಿ ಪುಷ್ಪಗಿರಿಯವರು ಕಿರಿಯ ಪ್ರಾಯದಲ್ಲಿ ಒಂದಿಷ್ಟು ಕ್ರಿಕೆಟ್ ಅನ್ನು ಆಡಿರತಕ್ಕಂಥ ಆಟಗಾರರಿವರು. ಕ್ರೀಡಾ ಮೈದಾನದಿಂದ ಇತ್ತ ಕಡೆಗೆ ತೆರಳು ಬರ್ತಿದ್ದ ಗಮನಿಸಿಕೊಂಡಾಗ ಹಿರಿಯ ಆಟಗಾರರಾಗಿ ಇವತ್ತು ಪಂದ್ಯಾಟ ಹತ್ತು ಬಾಲ್ ಹತ್ರ
ಎಲ್ಲ ಒಂದೇ ಮಾತಿನಲ್ಲಿ ಸುಸ್ವಾಗತವನ್ನು ಕೋರುತ್ತಿದ್ದೇವೆ. ಎಲ್ಲ ಅತಿಥಿ ಅಭ್ಯಾಗತರಲ್ಲಿ ಬರುವರು ಆ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತೆ ವಿನಂತಿಯನ್ನ ಮಾಡಿಕೊಳ್ತಾ ಇದೀವಿ. ಬೆಸ್ಟ್ ಫೀಲ್ಡರ್ ಏನತಕ್ಕಂಥ ಪ್ರಶಸ್ತಿ ಪ್ರಧಾನ್ ರವರ ವೇದಿಕೆಯಲ್ಲಿ ನಿಲ್ಲಬೇಕು. ಅತಿಥಿ ಅಭ್ಯಾಗತರನ್ನು ನೀಡಿ ಗೌರವಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಈ ಒಂದು ಪ್ರಾಯೋಜಕರಾಗಿ ನಮ್ಮ ಜೊತೆ ಸಚಿನ್ ರವರು ನೀಡಿ ನಮ್ಮ ಜೊತೆ ಸಹಕರಿಸ್ತಾರೆ. ಅವರಿಗೆ ಗಟ್ಟಿ ಚಪ್ಪಾಳಿಯೊಂದಿಗೆ ಅಭಿನಂದಿಸ್ತಾ ಇದ್ದೀವಿ. ಸಚಿನ್ ರವರೇ ತಮ್ಮ ಕ್ರೀಡಾ ಸ್ಫೂರ್ತಿ ಈ ಪ್ರಶಸ್ತಿಯನ್ನ ನೀಡಿ ಗೌರವಿಸುವಂತಹ ಕಾರ್ಯಕ್ರಮ. ಎಲ್ಲ ಆಟಗಾರರಿಗೂ ಕೂಡ ಅಕ್ಕಿಯ ವ್ಯವಸ್ಥೆಗಳು ಕೂಡ ಇದೆ. ಅಕ್ಕಿಯನ್ನು ಕೂಡ ನೀಡಿ ಗೌರವಿಸ್ತಾ ಇದ್ದೀವಿ. ವಿಶೇಷವಾಗಿರತಕ್ಕಂಥ ಸಮಾರಂಭ ಹಲವಾರು ಪಂದ್ಯಾಟಗಳಲ್ಲಿ ಗಮನಿಸಿಕೊಂಡಿದ್ದೆ. ಆದರೆ ಈ ರೀತಿಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವುದು ಖಂಡಿತವಾಗಿಯೂ ಪ್ರಪ್ರಥಮವಾಗಿ ಗಮನಿಸಿಕೊಂಡಿರುವುದು. ಇದಕ್ಕೆ ದೇವಾಂಗ ಯುವ ಕ್ರಿಕೆಟರ್ಸ್ ರನ್ನರ್ಸ್ ಪಟ್ಟವನ್ನು ಅಲಂಕರಿಸಿರತಕ್ಕಂಥ ತಂಡಕ್ಕೆ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೀವಿ. ಬನ್ನಿ, ತಮಗೆ ಅಕ್ಕಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿಯೊಂದು ಆಟಗಾರರಿಗೂ ಕೂಡ ಮನೆಗೆ ಹೋಗಿ ಬೇಯಿಸಿ ತಿನ್ನುವಂತ ವ್ಯವಸ್ಥೆಗಳಿದೆ. ಯಾರು ಕೂಡ ಹಸಿವನ್ನ ಇರಬಾರದು, ಹಸಿವನ್ನ ನೀಗಿಸುವಂತ ವ್ಯವಸ್ಥೆಗಳಾಗಿದೆ. ಟ್ರೋಫಿಯ ಕೊಡುಗೆಯಾಗಿ ಸಂತೋಷ್ ಮತ್ಮಣಿಯವರು ಮಂಗಳೂರು ಕೊಡಪಡತಕ್ಕಂತ ಈ ಟ್ರೋಫಿಗಳು ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೀವಿ. ನೇಕಾರ 2026 ನೇಕಾರ ಕಪ್ ಎನ್ನತಕ್ಕಂಥ ಪ್ರಶಸ್ತಿಯ ಸವಿನೆನಪನ್ನ ಬಾಚಿಕೊಳ್ತಾ ಇದೆ. ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ವಿ. ವೈಯಕ್ತಿಕವಾಗಿ ಎಲ್ಲ ಆಟಗಾರರು ತನ್ನದೇ ಆಗಿರತಕ್ಕಂಥ ಸಾಧನೆಯನ್ನ ಮಾಡಿರತಕ್ಕಂಥ ಸಾಧಕರು. ನೇಕಾರಪೇಟೆ ತಂಡಕ್ಕೆ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೀವಿ. ಈ ವರ್ಷದ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ತಾ ಇದೆ. ಎಲ್ಲ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ಚಾಂಪಿಯನ್ ಪಟ್ಟವನ್ನು ಫೈನಲಿ ಕ್ರಿಕೆಟ್ ಮ್ಯಾಚ್ ಹಾಗೆ ಅಕ್ಕಜಗಟ ಎಲ್ಲ ಮುಗಿದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗುವಷ್ಟರಲ್ಲಿ ಆಲ್ಮೋಸ್ಟ್ 7 ಆಗ್ತಾ ಬಂದಿತ್ತು. ಹಾಗೆ ಇವತ್ತಿನ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.